ಒಂದೆರಡು ದಿನದ ಮೇಲೆ ಆತನು ನಮ್ಮನ್ನ ಬದುಕಿಸುವನು. ಮೂರನೆಯ ದಿನದಲ್ಲಿ ಆತನು ನಮ್ಮನ್ನು ಎಬ್ಬಿಸಲು ಆತನ ಸಾನ್ನಿಧ್ಯದಲ್ಲಿ ಬಾಳುವೆವು. ಮೊದಲನೇದಾಗಿ ಆತನು ನಮ್ಮನ್ನು ಬದುಕಿಸುವನು. ಎರಡನೇದಾಗಿ ಮೂರನೇ ದಿನದಲ್ಲಿ ಆತನು ನಮ್ಮನ್ನು ಎಬ್ಬಿಸುತ್ತಾನೆ. ಮೂರನೇದಾಗಿ ಆತನ ಸಾನ್ನಿಧ್ಯದಲ್ಲಿ ಬಾಳುವೆನು. ಹಲ್ಲೆಲೂಯಾ. ಮೂರು ವಿಷಯಗಳು. ಮೊದಲನೇದಾಗಿ ಯಾವುದು? ನಮ್ಮನ್ನು ಬದುಕಿಸುವನು. ಆತ್ಮೀಕವಾಗಿ ಸತ್ತವರನ್ನ ಬದುಕಿಸುವನಾಗಿದ್ದಾನೆ ನಮ್ಮ ದೇವರು. ಹಲ್ಲೆಲೂಯಾ. ಹೋಶೇಯ ಪ್ರವಾದಿ ಒಂದು ಒಳ್ಳೆ ಪ್ರವಾದಿಯಾಗಿದ್ದ. ತನ್ನ ಜನರನ್ನ, ಆತ್ಮೀಕವಾಗಿ ಸತ್ತ ಜನರನ್ನ ಎಬ್ಬಿಸೋದಕ್ಕೋಸ್ಕರ ದೇವರು ಹೋಶೇಯ ಪ್ರವಾದಿಗೆ ನೇಮಿಸಿದ್ದಾನೆ. ಹಲ್ಲೆಲೂಯಾ. ನನ್ನ ಜನರು ದೇವರನ್ನ ಬಿಟ್ಟು ಹೋಗ್ತಾ ಇದ್ದಾರೆ, ಅವರನ್ನ ನೀನು ದೇವರ ಕಡೆಗೆ ತಿರ್ಸ್ಕೊಂಬರ್ಬೇಕು. ಆತ್ಮೀಕವಾಗಿ ಸತ್ತವರಿಗೆ ಏನು ಮಾಡಬೇಕು? ಬದುಕಿಸಬೇಕು. ಮೊದಲನೇದಾಗಿ ಬದುಕಿಸಬೇಕು. ಎರಡನೇದಾಗಿ ಮೂರನೇ ದಿನದಲ್ಲಿ ಆತನು ನಮ್ಮನ್ನೆಬ್ಬಿಸಲು ಎಬ್ಬಿಸಬೇಕು. ಮೊದಲನೇದಾಗಿ ಜೀವ ಕೊಡಬೇಕು, ಎರಡನೇದಾಗಿ ಎಬ್ಬಿಸಬೇಕು, ಮೂರನೇದಾಗಿ ಆತನ ಸಾನ್ನಿಧ್ಯದಲ್ಲಿ ಬಾಳಬೇಕು. ದೇವರ ಸಾನ್ನಿಧ್ಯದಲ್ಲಿ ಬಾಳಬೇಕು. ಎಷ್ಟು ಜನ ತಯಾರಿದ್ದಾರೆ ಇವತ್ತು ದೇವರ ಸಾನ್ನಿಧ್ಯದಲ್ಲಿ ಬಾಳಬೇಕು? ದೇವರ ಸಾನ್ನಿಧ್ಯದಲ್ಲಿ ಇವತ್ತು ಬಾಳಬೇಕು. ಸತ್ತೋಗಿರುವರನ್ನ ಎಬ್ಬಿಸಬೇಕು, ಆಮೇಲೆ ದೇವರ ಸಾನ್ನಿಧ್ಯದಲ್ಲಿ ಅವರು ಬಾಳಬೇಕು. ಮೂರು ವಿಷಯಗಳು ಈ ಸತ್ಯವೇದದಲ್ಲಿ ಮೂರು ಬಹಳ ಪ್ರಾಮುಖ್ಯತೆ ಇದ್ದಾವೆ. ಕರ್ತನಾದ ಯೇಸು ಕ್ರಿಸ್ತನು ಕಾನಾ ಊರಿನಲ್ಲಿ ಮೂರನೇ ದಿನದಲ್ಲಿ ಮದುವೆಗೆ ಬಂದರು. ಮೂರನೇ ದಿನದಲ್ಲಿ ಕಾನಾ ಊರಿನಲ್ಲಿ ಒಂದು ಮದುವೆ ಆಗುತ್ತೆ. ಹೊಸ ಒಡಂಬಡಿಕೆ ಕಾಲದಲ್ಲಿ ಕಲಿತಾ ಬರುವುದಾದರೆ ಮೊದಲನೇ ಮೂರನೇ ದಿನ ಎಲ್ಲಿ ಬರ್ತವಂದರೆ, ಕರ್ತನಾದ ಯೇಸು ಕ್ರಿಸ್ತನಿಗೆ 12 ವಯಸ್ಸಾದಾಗ ಅವರು ಆಲಯಕ್ಕೆ ಹೋದರು, ದೇವಾಲಯಕ್ಕೆ ಹೋದರು. ಯೋಸೆಫನು ಮತ್ತು ಮರಿಯಳ ಜೊತೆಯಲ್ಲಿ 12 ವಯಸ್ಸು ಬಾಲಕನು ಯೆರೂಸಲೇಮ್ ದೇವಾಲಯಕ್ಕೆ ಹೋದರು. ಯೆರೂಸಲೇಮ್ ದೇವಾಲಯಕ್ಕೆ ಹೋಗಿ ತಾಯಿ ಮತ್ತು ತಂದೆ ಇಬ್ಬರು ಸೇರಿಕೊಂಡು ವಾಪಸ್ ಬಂದರೆ ಯೇಸು ಮಗು ಜೊತೆಯಲ್ಲಿ ಇಲ್ಲ. ದಾರಿಯಲ್ಲಿ ಬಂದಾಗ ಹುಡುಕಿದರೆ ಮಗು ಇಲ್ಲ. ಅವ್ರ ಜೊತೆಯಲ್ಲಿ ಇರ್ತಾರೆ, ಇವ್ರ ಎಲ್ಲಿ ಹುಡುಕಿದ್ರೆ ಮಗು ಇಲ್ಲ. ಮತ್ತು ವಾಪಸ್ ಹೋದಾಗ ಮೂರನೇ ದಿನದಲ್ಲಿ ಯೇಸು ಸ್ವಾಮಿ ಬೋಧಕರ ಮಧ್ಯದಲ್ಲಿ ಕೂತ್ಕೊಂಡು ವಾಕ್ಯವನ್ನು ಕಲಿತಾ ಇದ್ದರು. ಹಲ್ಲೆಲೂಯಾ. ಬೋಧಕರ ಮಧ್ಯದಲ್ಲಿ ಕೂತ್ಕೊಂಡು ವಾಕ್ಯವನ್ನು ಕಲಿತಾ ಇದ್ದರು. ಅದು ಮಾತ್ರವಲ್ಲ, ಯೇಸು ಸ್ವಾಮಿ ಬೋಧಕರಿಗೆ ಪ್ರಶ್ನೆ ಮಾಡ್ತಾ ಇದ್ದರು. ಹಲ್ಲೆಲೂಯಾ. ಯೇಸು ಸ್ವಾಮಿ ದೇವರ ವಾಕ್ಯವನ್ನು ಕಲಿಯುವನಾಗಿದ್ದ. ಹಲ್ಲೆಲೂಯಾ. ಮೂರನೇ ದಿನಕ್ಕೆ ಬಹಳ ಪ್ರಾಮುಖ್ಯತೆ. ಕಡೆಗೆ ಜೋಸೆಫಳು ಮತ್ತು ಮರಿಯಳು ಆಲಯಕ್ಕೆ ಬಂದಾಗ ಯೇಸು ಸ್ವಾಮಿ ಬೋಧಕರ ಮಧ್ಯದಲ್ಲಿ ಕೂತ್ಕೊಂಡು ವಾಕ್ಯ ಕಲಿತಾ ಇದ್ದರು. ಮರಿಯಳು ಕೇಳಿದಾಗ ಒಂದು ಮಾತು ಹೇಳ್ತಾನೆ, ನನ್ನ ತಂದೆಯ ಮನೆಯಲ್ಲಿ ನಾನು ಇರಬೇಕಿಲ್ಲವೋ? ಹಲ್ಲೆಲೂಯಾ. ಯೋಸೆಫ್ ಅಲ್ಲ, ಯೇಸು ಸ್ವಾಮಿ ತಂದೆ, ದೇವರೇ ತಂದೆ. ಹಲ್ಲೆಲೂಯಾ. ದೇವರೇ ತಂದೆ. ಎಷ್ಟು ಜನಕ್ಕೆ ದೇವರ ತಂದೆ ಆಗಿದ್ದೀರಿ? ನಮ್ಮ ತಂದೆ ಬೇರೆ ಯಾರೂ ಅಲ್ಲ, ಯೇಸುವೇ ನಮ್ಮ ತಂದೆ. ಹಲ್ಲೆಲೂಯಾ. ಮತ್ತು ನಾವು ಕಾನಾ ಊರಿನಲ್ಲಿ ಮೂರನೇ ದಿವಸ ಒಂದು ಮದುವೆ ಬಂದಿತ್ತು. ಮದುವೆಗೆ ಯೇಸು ಸ್ವಾಮಿಯನ್ನು ಮದುವೆಗೆ ಕರೆದರು. ಹಲ್ಲೆಲೂಯಾ. ಮದುವೆ ಕರೆದಾಗ ಯೇಸು ಸ್ವಾಮಿ ಮದುವೆಗೆ ಬಂದರು. ಯೇಸುವಿನ ಜೊತೆಯಲ್ಲಿ ಯಾರ್ಯಾರಿದ್ದರು? ಶಿಷ್ಯರಿದ್ದರು. ಯೇಸು ಸ್ವಾಮಿಗೆ ಮದುವೆಗೆ ಹೋಗಬೇಕಾದರೆ ಆ ಮನೆಯಲ್ಲಿ ಯೇಸು ಸ್ವಾಮಿ ತಾಯಿಯಾದ ಮರಿಯಳು ಮನೆಯಲ್ಲಿ ಇದ್ದಳು. ಹಲ್ಲೆಲೂಯಾ. ಅಲ್ಲಿ ಏನಾಯಿತು? ದ್ರಾಕ್ಷಾರಸ ಸಾಲದೇ ಹೋಯಿತು. ಮದುವೆ ಮನೆಯಲ್ಲಿ ಕೊರತೆ. ಯೇಸು ಆ ಮದುವೆ ಮನೆಯಲ್ಲಿ ಬಂದು ಅವ್ರ ಕೊರತೆಯನ್ನು ನೀಗಿಸಿದರು. ಹಲ್ಲೆಲೂಯಾ.